ರಾಜ್ಯದೆಲ್ಲೆಡೆ ನಡೆಯಿತು ಆರ್ಎಸ್ಎಸ್ ಪಥಸಂಚಲನ. ಕಲಬುರಗಿಯಲ್ಲಿ ಮಾತ್ರ ಪೆರೇಡ್ಗೆ ಬ್ರೇಕ್. ಪ್ರಿಯಾಂಕ್ ಖರ್ಗೆ ಮೇಲೆ ಬಿಜೆಪಿ ಕೆಂಗಣ್ಣು. ಹೈಕೋರ್ಟ್ ಅಂಗಳದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಭವಿಷ್ಯ. ನವೆಂಬರ್ 2ಕ್ಕೆ ಅನುಮತಿ ಕೋರಿದ ಮುಖಂಡರು. ಅಕ್ಟೋಬರ್ 24ಕ್ಕೆ ಆದೇಶ ಸಾಧ್ಯತೆ. ಜಾತಿ ಗಣತಿಗೆ ದೀಪಾವಳಿ ವಿರಾಮ. ಅಕ್ಟೋಬರ್ 31ರವರೆಗೆ ನಡೆಯಲಿದೆ ಸಮೀಕ್ಷೆ. ಸರ್ವೆಗೆ ಚುರುಕು ಮುಟ್ಟಿಸಲು ಸಿಎಂ ಸೂಚನೆ. ಕೇರಳ ತಮಿಳುನಾಡಿನಲ್ಲಿ ಅಬ್ಬರಿಸಿದ ವರುಣ. ದಿಮ್ಮಂ ಘಾಟ್ನಲ್ಲಿ ಹಲವೆಡೆ ಮಣ್ಣು ಕುಸಿತ. ಸತ್ಯಮಂಗಲ ಮೈಸೂರು ಸಂಚಾರ ವ್ಯತ್ಯಯ. ಚಿಕ್ಕಮಗಳೂರಿನಲ್ಲಿ ದುರ್ಗಾಂಬದೇವಿ ದೇಗುಲ ಜಲಾವೃತ. ಚಿತ್ರದುರ್ಗದಲ್ಲಿ ಜಮೀನುಗಳು ಮುಳುಗಡೆ. ರಾಜ್ಯದ ಹಲವೆಡೆ ನಿಲ್ಲದ ಮಳೆ ಅವಾಂತರ. 11ನೇ ದಿನವೂ ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರ. ಮುಂಜಾನೆ 5 ಗಂಟೆಯಿಂದಲೇ ಭಕ್ತರ ಆಗಮನ. ಇನ್ನೆರಡೇ ದಿನ ದೇವಿ ದರ್ಶನ. ಗೋವಾದಲ್ಲಿಂದು ಪ್ರಧಾನಿ ಮೋದಿ ದೀಪಾವಳಿ. ನೌಕಾಪಡೆ ಯೋಧರ ಜೊತೆ ಹಬ್ಬ ಆಚರಣೆ. ದೇಶವಾಸಿಗಳಿಗೆ ಪ್ರಧಾನಿ ಹಬ್ಬದ ವಿಶ್. ದೇಶಾದ್ಯಂತ ದೀಪಾವಳಿ ಸಂಭ್ರಮ. ಮಾರುಕಟ್ಟೆಗಳಲ್ಲಿ ಖರೀದಿ ಭರಾಟೆ ಜೋರು. ಅವೆನ್ಯೂ ರಸ್ತೆಯಲ್ಲಿ ಜನವೋ ಜನ.